ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇದು ನಾನಿಲ್ಲಿ ಶೇರ್ ಮಾಡ್ತಿರೋದು ರಾಹು ಬೃಹಸ್ಪತಿ ಸಂಧಿ ಶಾಂತಿಯದ್ದು. ನಾನು ಆಸ್ಟ್ರಾಲಜರ್ ಆಗಿರೋದ್ರಿಂದ ಇದರ ಬಗ್ಗೆ ಈ ಸಂಧಿ ಶಾಂತಿ ಪೂಜೆಯ ಬಗ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಚೆನ್ನಾಗೇ ಗೊತ್ತು. ಅದಲ್ಲದೆ ಇದರ ಮಹತ್ವ ಕೂಡ ನನಗೆ ಅದರ ಅರಿವಿದೆ. ನಾವು ಬೇಕಾದಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀವಿ. ಆದರೆ ಈ ಶಾಂತಿ ಬಗ್ಗೆ ಯಾರೂ ಹೇಳೋದೇ ಇಲ್ಲ. ಸಂಧಿ ಶಾಂತಿ ಬಗ್ಗೆ. ಪರ್ಸ್ನಲಿ ನಾನು ಎಷ್ಟೊಂದು ಜನಕ್ಕೆ ಜಾತಕಗಳನ್ನು ಹೇಳಿದ್ದೀನಿ. ಹಾಗಾಗಿ ಇನ್ನೊಂದಷ್ಟು ಜನಕ್ಕೆ ಇದು ರೀಚ್ ಆಗಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಧಿ ಶಾಂತಿ ನಾನು ಯೂಟ್ಯೂಬಲ್ಲಿ ಒಂದಷ್ಟು ರೀಲ್ಸ್ಗಳನ್ನು ನೋಡಿದ್ದೆ ಅಷ್ಟೇ. ಬಟ್ ಡೀಟೇಲಾಗಿ ಯಾರೂ ಹೇಳಿಲ್ಲ. ನಾನು ಡೀಟೇಲಾಗಿ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಇದೆ. ನಿಮಗೆ ಗೊತ್ತಿರೋರ್ಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಇದರಿಂದ ಅವ್ರಿಗೆ ಅನುಕೂಲ ಆಗಬಹುದು. ಹಾಗೆಯೇ ಈ ಪೂಜೆ ದುಬಾರಿನಾ, ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಖಂಡಿತ ಇಲ್ಲ. ಎಕ್ಸ್ಪೆನ್ಸಿವ್ ಏನಿಲ್ಲ. ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಕೆಲವೊಂದು ದೇವಸ್ಥಾನದಲ್ಲಿ ಸಿಂಪಲ್ ಕೂಡ ಮಾಡ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಗ್ರಹದ್ದು ಇಷ್ಟಿಷ್ಟು ವರ್ಷ ದಶಾಕಾಲ ಅಂತ ಇರುತ್ತೆ. ಒಂದು ದಶ ಮುಗಿದು ಇನ್ನೊಂದು ದಶ ಬರುವಾಗ ಯಾವುದು ದಶ ನಡೀತಾ ಇರುತ್ತೆ ಆ ಗ್ರಹ ಮತ್ತೆ ಮುಂದೆ ಬರುವಂಥ ದಶದ ಗ್ರಹ ಸಂಧಿ ಆಗುವಂಥ ಸಮಯದಲ್ಲಿ ಮಾಡಬೇಕಾದಂಥ ಪೂಜಾ ಕಾರ್ಯ ಇದು. ಯಾಕಂತ ಹೇಳಿದ್ರೆ ಯಾವುದೇ ದಶ ಬಂದರೆ ಅದು ಒಂದಿನ 2 ದಿನ ಅಥವಾ 15 ದಿವಸ 20 ದಿವಸ ಹಾಗಿರಲ್ಲ. ವರ್ಷಾನುಗಟ್ಲೆ ಇರುತ್ತೆ. 10 ವರ್ಷ 16 ವರ್ಷ 18 ವರ್ಷ 20 ವರ್ಷ ಹೀಗಿರುತ್ತೆ. 7 ವರ್ಷ ಹೀಗೆ ಆಯಾ ಗ್ರಹಗಳದ್ದು ದಶಾ ಕಾಲ ಅಂತ ಇರುತ್ತೆ. ಹಾಗಾಗಿ ನಾವು ಕ್ರಮಬದ್ಧವಾಗಿ ಮಾಡೋದು ಒಳ್ಳೆಯದು. ಹಾಗೆ ಜಪಗಳು ಯಾವ ಬೀಜ ಮಂತ್ರ ಹೇಳಿದ್ವಿ ಇದನ್ನೆಲ್ಲ ನೆಕ್ಸ್ಟ್ ನೋಡೋಣ. ಬಾಯ್. ಥ್ಯಾಂಕ್ ಯು.